ಪ್ರೀತಿಯ ಗೆಳೆಯರೇ, ಮಂಡಿ ನೋವಿಲ್ದರು ಯಾರು ವಯಸ್ಸಾದವರು ಅಲ್ವಾ? ಮಂಡಿ ನೋವು ಎಷ್ಟು ಕಾಮನ್ ಅಪ್ಪ ಅಂತಂದರೆ ತಲೆನೋವು ಎಷ್ಟು ಕಾಮನ್, ಅದಕ್ಕಿಂತ ಜಾಸ್ತಿ ಕಾಮನ್ ಅಂತ ಹೇಳ್ಬೋದು. ಯಾರ್ಯಾರು ತಲೆನೋವು ಇರ್ತಲ್ಲ ಒಂದಲ್ಲ ಒಂದ್ಸಲ ತಲೆನೋವು ಬಂದಿರುತ್ತೆ. ಮಂಡಿ ನೋವಿಗೂ ಏನು ಹೇಳ್ತೀವಿ ಅಂದ್ರಪ್ಪ, ಒಂದು ಏಜ್ಗಿಂತ ಜಾಸ್ತಿ ಇದ್ದರೆ, ಒಬ್ಬರಿಗೆ 60 ವರ್ಷಕ್ಕೆ, ಒಬ್ಬರಿಗೆ 70, 80, 90 ವರ್ಷಕ್ಕೆ ಒಂದಲ್ಲ ಒಂದ್ಸಲಿ ಮಂಡಿ ನೋವು ಬರುತ್ತೆ. ಯಾಕೆಂದರೆ ಅದು ಏಜಿಂಗ್ ಪ್ರೋಸೆಸ್. ಮಂಡಿ ನೋವು ಕಾಯಿಲೆ ಅಲ್ಲ, ಅದು ಏಜಿಂಗ್ ಪ್ರೋಸೆಸ್. ಆಗ್ತಾ ಗಾಡಿ ಹೇಗೆ ನೀವು ಬಸ್ಸು ಲಾರಿದು ಚಕ್ರಗಳನ್ನ ಓಡಿಸ್ತಾ ಟೂ ವೀಲರ್ ಓಡಿಸ್ತಾ ಅದೇ ರೀತಿ ಮಂಡಿ ಕೂಡ ಸೌತಾಗುತ್ತೆ. ಹಾಗಾಗಿ ಮಂಡಿ ನೋವನ್ನು ಪ್ರಿವೆಂಟ್ ಮಾಡೋಕ್ಕೆ ಅತಿ ಮುಖ್ಯವಾದ 5 ವ್ಯಾಯಾಮಗಳು ಯಾವುವು? ಆ ವ್ಯಾಯಾಮ ಮಾಡಿದಾಗ ಮಂಡಿ ನೋವು ಬರ್ದಂಗೆ ನೋಡ್ಕೋಬೋದಾ? ಬಂದಿರೋ ನೋವು ಕಡಿಮೆ ಆಗ್ದಂಗೆ ನೋಡ್ಕೋಬೋದಾ? ಕಡಿಮೆ ಆಗೋ ಥರ ನೋಡ್ಕೋಬೋದಾ? ಅಥವಾ ಎಕ್ಸಸೈಸ್ ರೆಗ್ಯುಲರ್ ಮಾಡಿ ಆಪ್ರೇಷನ್ ಕೂಡ ಅವಾಯ್ಡ್ ಮಾಡ್ಬೋದಾ ಡಾಕ್ಟ್ರೆ ಅಂತ ಭಾಳ ಜನ ಕೇಳ್ತಾರೆ. ಭಾಳ ಮುಖ್ಯವಾದ ಅತಿ ಸುಲಭವಾಗಿ ಮಾಡುವಂತಹ ಪ್ರತಿನಿತ್ಯ ಮಾಡಬೇಕಂತ 5 ವ್ಯಾಯಾಮಗಳು ಹೇಳ್ತೀನಿ. ಖಂಡಿತ ಪೂರ್ತಿ ವಿಡಿಯೋ ನೋಡಿ ಗೆಳೆಯರೆ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್. 350ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ಅತಿ ಅರ್ಥವಾಗುವಂತೆ ಸ್ವಚ್ಛವಾಗಿ ಅಚ್ಚ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ತಾವು ಕೂಡ ಇದನ್ನು ನೋಡಿ ತಮ್ಮ ಬಂಧು ಬಾಂಧವರಿಗೆ, ಮಂಡಿ ನೋವಿರೋರಿಗೆಲ್ಲರೂ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪ್ರೀತಿಗಳೇ ನೋಡಿ, ಮಂಡಿದು ನಿಮಗೋಸ್ಕರ ಅಂತ ಮಾಡಲೇ ತಂದೀನಿ. ಇದಕ್ಕೆ ನಾವು ಈಗ ಹಿಂಜ್ ಜಾಯಿಂಟ್ ಅಂತೀವಿ. ಹಿಂಜ್ ಜಾಯಿಂಟ್ ಅಂದರೆ ಗೆಳೆಯ ನೋಡಿ, ಈ ಥರ ಮೂಮೆಂಟ್ಸ್ ಮಾಡಿದಾಗ ಈ ಥರ ಫ್ಲೆಕ್ಷನ್ ಎಕ್ಸ್ಟೆನ್ಷನ್ ಅಂತೀವಿ. ಈ ಥರ ಮೂಮೆಂಟ್ಸ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ರೊಟೇಷನ್ ಮೂಮೆಂಟ್ಸ್ ಕೊಡೋದು ಮೇಯ್ನ್ಲಿ ಹಿಂಜ್ ಜಾಯಿಂಟ್. ನಿಮಗೊಂದು ಇಂಪಾರ್ಟೆಂಟ್ ನನಗೆ ಒಂದು ಎಕ್ಸಾಂಪಲ್ ಕೊಡಿ ಡಾಕ್ಟ್ರೆ ಅಂತಂದರೆ, ಮನೆಯಲ್ಲಿ ಡೋರ್ ತೆಗಿತೀವಲ್ಲ ನಾವು, ಅಥವಾ ವಿಂಡೋಸ್ ತೆಗಿತೀವಲ್ಲ, ಅದಕ್ಕೆ ಹಿಂಜ್ ಇರುತ್ತೆ. ಅದನ್ನು ನಾವು ತೆಗಿತೀವಿ, ಕ್ಲೋಸ್ ಮಾಡ್ತೀವಲ್ವಾ. ಅದನ್ನು ಓಪನ್ನು ಕ್ಲೋಸ್ ಮಾಡಬೇಕಂದ್ರೆ ನಮ್ಮ ಸ್ಟ್ರೆಂತ್ ಇರಬೇಕು. ಸಪೋಸು ಆ ಹಿಂಜ್ ಜಾಯಿಂಟ್ ಟೈಟಾಗಿತ್ತು ಅಂದ್ಕೊಳ್ಳಿ, ಸ್ಟಿಫ್ ಜಾಯಿಂಟ್ಸ್ ಇರ್ತವೆ, ಮೂಮೆಂಟ್ಸ್ ಮಾಡೋಕ್ಕೆ ನಾವು ಎಕ್ಸ್ಟ್ರಾ ಫೋರ್ಸ್ ಹಾಕಬೇಕಾಗುತ್ತೆ. ಅದಕ್ಕೆ ಕ್ವಾಡ್ರಿಸೆಪ್ಸ್ ಅಂತ ಮಸಲ್ಸ್ ಬರುತ್ತೆ. ಅದಕ್ಕೆ ಫಿಸಿಯಾಲಜಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಈಗ ಅನಾಟಮಿ ಹೇಳಿದ್ದೀನಿ, ಫಿಸಿಯಾಲಜಿ ಹೇಳ್ತೀನಿ. ಆ ಕ್ವಾಡ್ರಿಸೆಪ್ಸ್ ಮಸಲ್ಸ್ ಇಲ್ಲಿರ್ತಾರ, ತೈ ಮಸಲ್ಸ್, ಅದಕ್ಕೆ ಕ್ವಾಡ್ರಿಸೆಪ್ಸ್ ಮಸಲ್ಸ್ ಅಂತ ಹೇಳಿದರೆ ಅದು ಸ್ಟ್ರಾಂಗ್ ಆಗಿದ್ರೆ ಈ ಮೂಮೆಂಟ್ಸ್ ಮಾಡೋಕ್ಕೂ ಈಸಿ ಆಗುತ್ತೆ. ಈ ಕಾಲು ಎತ್ತಕ್ಕೆ, ಮಂಚಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಆ ತೊಡೆ ಮಾಂಸ ಕೂಡ ಗಟ್ಟಿ ಆಗಬೇಕು, ಅದು ಭಾಳ ಇಂಪಾರ್ಟೆಂಟು. ಸಪೋಸ್ ನಿಮ್ಮದು ಡೋರ್ ತುಂಬ ಟೈಟಾಗಿತ್ತು ಅಂದ್ಕೊಳ್ಳಿ, ಓಪನ್ ಮಾಡೋಕ್ಕೆ ಕಷ್ಟಪಡಬೇಕಾಗುತ್ತೆ. ಮತ್ತು ಕಿರ್ಕಿಲ್ ಶಬ್ದ ಆಗುತ್ತೆ, ಕಿರ್ಕಿರ್ ಅಂತ, ಅದು ಕಾಯಿಲೆ ಹಾಕಿಲ್ಲ ಅಂದರೆ. ಹಾಗಾಗಿ ಸೈನೋಲ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಅದು ಕೂಡ ಚೆನ್ನಾಗಿರ್ಬೇಕು ಮಂಡಿಗೆ. ಆವಾಗ ಏನಾಗುತ್ತೆ, ಆ ಕಿರ್ಕಿಲ್ ಶಬ್ದ ಬರುವಂಥದ್ದು, ಸೌತ್ ಆಗುವಂಥದ್ದು, ಅದು ಕೂಡ ಅವಾಯ್ಡ್ ಆಗುತ್ತೆ. ಸೊ ಹಾಗಾಗಿ ಇದು ಅನಾಟಮಿ ಫಿಸಿಯಾಲಜಿ ತಿಳ್ಕೊಂಡಿದ್ದೀರಾ. ಹೇಗೆ ನಾವು ಮಸಲ್ಸ್ನ ಸ್ಟ್ರಾಂಗ್ ಮಾಡೋದು, 5 ಸಿಂಪಲ್ ಎಕ್ಸಸೈಸ್ ಮಾಡೋದ್ರಿಂದ ಹೇಗೆ ಮಾಂಸಖಂಡಗಳನ್ನ ಗಟ್ಟಿ ಮಾಡಿ ಮಂಡಿ ನೋವನ್ನು ಅವಾಯ್ಡ್ ಮಾಡ್ಬೋದು ಅಂತ ನೋಡ್ಕೊಳ್ಳೋಣ ಗೆಳೆಯರೆ. ನಿಮಗೆಲ್ಲ ಆವಾಗಲೂ ಹೇಳ್ದಂಗೆ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ, ತೊಡೆ ಮಾಂಸಖಂಡಗಳಿಗೆ ಶಕ್ತಿ ಬರುತ್ತೆ. ನೋಡಿ, ನೀವು ಜಿಮ್ಗೆ ಹೋಗಿ ಎಕ್ಸಸೈಸ್ ಮಾಡಿದ್ರೆ ಬೈಸೆಪ್ಸ್ ಸ್ಟ್ರಾಂಗ್ ಆಗುತ್ತೆ. ಅದೇ ರೀತಿ ತೊಡೆ ಮಾಂಸಗಳಿಗೆ ಸ್ಟ್ರೆಂತ್ ಜಾಸ್ತಿ ಆಗಬೇಕು ಅಂತಂದರೆ ಅದಕ್ಕೆ ಎಕ್ಸಸೈಸ್ ಮಾಡಬೇಕು. 5 ಸಿಂಪಲ್ ಎಕ್ಸಸೈಸ್ ಹೇಳ್ತೀನಿ. ಪ್ರತಿಯೊಂದು ಎಕ್ಸಸೈಸ್ ಭಾಳ ಇಂಪಾರ್ಟೆಂಟು. ಕೊನೆ ತನಕ ದಯವಿಟ್ಟು ಈ ವಿಡಿಯೋ ನೋಡಿ. ದಯವಿಟ್ಟು ಮಂಡಿ ನೋವಿರೋರಿಗೆಲ್ಲ ವಿಡಿಯೋ ಕೂಡ ಶೇರ್ ಕೂಡ ಮಾಡಿ. ಸೊ 5 ಇಂಪಾರ್ಟೆಂಟ್ ಎಕ್ಸಸೈಸ್ಗಳೇ. ಅದರಲ್ಲಿ ಏನಕ್ಕಪ್ಪ ಎಕ್ಸಸೈಸ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಮಾಂಸಗಳಲ್ಲಿ ಶಕ್ತಿ ಬರಬೇಕು. ಒಂದು ನೀವು ಎಕ್ಸಸೈಸ್ ಮಾಡಿದಾಗಂತ ಜಾಯಿಂಟ್ ಫ್ರೀಯಾಗಿ ಮೂಮೆಂಟ್ಸ್ ಆಗುತ್ತಲ್ವ. ಎಷ್ಟೊಂದು ಜನಕ್ಕೆ ಜಾಯಿಂಟ್ ಸ್ಟಿಫ್ ಆಗಿರುತ್ತೆ. ಚಕ್ರಮಠ ಕೂತ್ಕೊಳ್ಳೋಕ್ಕಲ್ಲ ಡಾಕ್ಟ್ರೆ, ನೆಲ ಮೇಲೆ ಕೂತ್ಕೊಳ್ಳೋಕ್ಕಲ್ಲ. ಮದುವೆ ಮುಂಜಿಗೆ ಹೋಗ್ತಾರೆ, ಅಲ್ಲಿ ಚೇರ್ ಮೇಲೆ ಕೂತ್ಕೋಬೇಕು. ದೇವಸ್ಥಾನಕ್ಕೆ ಹೋಗ್ತೀವಿ, ನೆಲ ಮೇಲೆ ಕೂತ್ಕೊಳ್ಳೋಕ್ಕೆ ಆಗಲ್ಲ. ನಮಗಿಂತ ಇರೋರೆಲ್ಲ ಆರಾಮ್ ನೆಲ ಮೇಲೆ ಕೂತ್ಕೊಂಡಿದ್ದೆ, ನಮ್ಮ ಮರ್ಯಾದೆ ಹೋದಂಗೆ ಆಗುತ್ತೆ. ಎಸ್ಪೆಷಲಿ ಮದುವೆ ಆಗಿರುತ್ತೆ, ಬೀಗರಿಗೆ ಹೋಗ್ತಾರೆ ಮನೆಗೆ, ಅವ್ರು ನಮ್ಮ ಬೀಗರೆಲ್ಲ ನೆಲ ಮೇಲೆ ಕೂತ್ಕೊಂಡಿರ್ತಾರೆ. ನಮಗೆ ಚೇರ್ ಬೇಕು ಅಂದರೆ ಏನಪ್ಪ ಇವ್ರಿಗೆ ಅಹಂಕಾರ, ಚೇರ್ ಮೇಲೆ ಕೂತ್ಕೋತಾರೆ ಅಂತ ಹೇಳ್ತಾರೆ ಅಂತೆಲ್ಲ ಹೇಳ್ತಾರೆ ಗೆಳೆಯರೆ. ಇದೆಲ್ಲ ಸಾಮಾಜಿಕವಾಗಿ ನಾವು ಅನುಭವಿಸುವಂತಹ ಒಂದು ಕಷ್ಟ ಕಾರ್ಪಣ್ಯಗಳು, ನೋವುಗಳು. ನಮ್ಗೆ ಎಷ್ಟೊಂದು ಜನ ಪೇಷಂಟ್ಸ್ ಬಂದು ಹೇಳ್ತಾರೆ. ಸೊ ಹಾಗೆ ರೇಂಜ್ ಆಫ್ ಮೋಷನ್ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ, ಮೂಮೆಂಟ್ಸು ಫ್ರೀ ಆಗುತ್ತೆ ಗೆಳೆಯರೆ. ಆಯಿತಾ? ಈ ಮೂಮೆಂಟ್ಸ್ ಫ್ರೀ ಆದಾಗ ಆಟೋಮೆಟಿಕ್ಕಾಗಿ ಮೂಮೆಂಟ್ಸ್ ಮಾಡೋದ್ರಿಂದ ಏನಾಗುತ್ತೆ, ರಕ್ತ ಪರಿಚಲನೆ ಕೂಡ ಚೆನ್ನಾಗಿ ಇಂಪ್ರೂವ್. ಕ್ವಾಡ್ರಿಸೆಪ್ಸ್ ಮಸಲ್ಸ್ ಅಂತ ಹೇಳಿದ್ನಲ್ಲ ಗೆಳೆಯರೆ, ಅದೇ ಮೇನ್ ದಟ್ಸ್ ಪವರ್ ಆರ್ಸ್ ಆಫ್ ಥೈ ಅಂತೀವಿ. ಆ ಮಸಲ್ಸ್ ಸ್ಟ್ರಾಂಗ್ ಇತ್ತಪ್ಪ ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಮಂಡಿ ಮೇಲೆ ಬೀಳುವಂಥ ಲೋಡ್ ಅವಾಯ್ಡ್ ಆಗುತ್ತೆ. ಯಾಕಂದರೆ ಮಸಲ್ಸ್ ಲೋಡ್ ತೊಗೊಳುತ್ತೆ. ಮಂಡಿ ಸುತ್ತಮುತ್ತ ಇರುವಂಥ ಕ್ಯಾಪ್ಸು, ಲಿಗಮೆಂಟ್ಸ್, ಅದಕ್ಕೆಲ್ಲ ಲೋಡ್ ಕಡಿಮೆ ಆಗುತ್ತೆ. ಮಸಲ್ಸ್ ಜಾಸ್ತಿ ಲೋಡ್ ತೊಗೊಳುತ್ತೆ. ಜೊತೆಗೆ ಎಕ್ಸಸೈಸ್ ಮಾಡೋದ್ರಿಂದ ರಕ್ತ ಪರಿಚಲನೆ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಿಮ್ಗೆ ಗೊತ್ತಿದೆಯಲ್ಲ, ರಕ್ತ ಪರಿಚಲನೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಈ ಮಂಡಿಗೇನು ರಕ್ತನಾಳಗಳು ಬರ್ತಲ್ಲ, ಅದರಲ್ಲಿ ಜೆನಿಕ್ಯುಲರ್ ಆರ್ಟರಿ ಅಂತ ಬರ್ತದೆ. ಇನ್ಫೀರಿಯರ್ ಜೆನಿಕ್ಯುಲರ್ ಆರ್ಟರಿ ಹೇಳ್ತೀವಿ, ಸುಪೀರಿಯರ್ ಜೆನಿಕ್ಯುಲರ್ ಆರ್ಟರಿ ಹೇಳ್ತೀವಿ. ಮಂಡ್ಯ ಸುತ್ತ ಒಂದು ಅನಾಸ್ಟೋಮೋಸ್ ಅಂತ ಎಲ್ಲ ರಕ್ತನಾಳು ಬಂದು ಕೂಡ್ತಾ ಇರುತ್ತೆ. ಅದಕ್ಕೆ ಮೇಯ್ನ್ ರಕ್ತನಾಳು ಎಲ್ಲಿಂದ ಬರ್ತಪ್ಪ ಅಂದರೆ ಕ್ವಾಡ್ರಿಸೆಪ್ಸ್ ಮಸಲ್ಸಿಂದ ಬರುತ್ತೆ. ಸುತ್ತಮುತ್ತ ಮಸಲ್ಸು ಬರುತ್ತೆ, ಆಮ್ಸ್ಟ್ರಿಂಗ್ಸ್ ಅಂತೆಲ್ಲ ಇದೆ, ಬಟ್ ಮೇಯ್ನ್ಲಿ ಕ್ವಾಡ್ರಿಸೆಪ್ಸ್ ಮಸಲು. ನೀವು ಎಕ್ಸಸೈಸ್ ಮಾಡೋದ್ರಿಂದ ಕ್ವಾಡ್ರಿಸೆಪ್ಸ್ ಮಸಲ್ಸ್ಗೆ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ. ಆ ರಕ್ತ ಕೂಡ ಮಂಡಿ ಕೂಡ ಹೋಗುತ್ತೆ. ಮಂಡಿಗೆ ರಕ್ತ ಪರಿಚಲನೆ ಚೆನ್ನಾಗಿದೆ, ಮಂಡಿ ಹೆಲ್ತಿಯಾಗಿರುತ್ತೆ. ಕಾರ್ಟ್ಲೇಜ್ ಅಂತ ಹೇಳ್ತೀವಲ್ಲ, ಆ ಗ್ರೋತ್ ಆಗುವಂಥ ಸರ್ಫೇಸ್ ಏನಿರುತ್ತೆ ಕಾರ್ಟ್ಲೇಜ್, ಆ ಗ್ರೋತು ಪ್ರತಿದಿನ ಉತ್ಪತ್ತಿ ಆಗ್ತದೆ, ಪ್ರತಿದಿನ ಸಾಯ್ತದೆ. ನಮ್ಮ ದೇಹದಲ್ಲಿ ಬೋನ್ಸ್ ಡೈಮ್ ಆಗ್ತೀವಿ, ನಾವು ಏನ್ಕೊಳ್ತೀವಿ ಮೂಳೆ ಹಿಂಗೆ ಇದೆ ಅಂತ. ಇಲ್ಲ, ಪ್ರತಿ ದಿವಸ ಮೂಳೆ ಒಂದಷ್ಟು ಉತ್ಪತ್ತಿ ಆಗ್ತಾ ಇರುತ್ತೆ, ಒಂದಷ್ಟು ಮೂಳೆ ಸೌತ ಆಗ್ತಾ ಇರುತ್ತೆ. ಸೊ ಹಾಗೆ ಅದೇ ರೀತಿ ಕಾರ್ಟ್ಲೇಜ್ ಅಂತ ಹೇಳ್ತೀವಲ್ಲ, ಜಾಯಿಂಟ್ ಸರ್ಫೇಸ್, ಆ ಸರ್ಫೇಸ್ ಕೂಡ ಎಷ್ಟೊಂದು ಗ್ರೋತ್ ಆಗ್ತಾ ಇರುತ್ತೆ, ಒಂದಷ್ಟು ಸೆಲ್ಸು ಡೆತ್ ಆಗೋದಕ್ಕೆ ಕಾಂಡ್ರೋಸೈಟ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಕೆಲವು ಮಾತ್ರೆಗಳನ್ನ ಕಾಂಡ್ರೋಸೈಟ್ಸ್ ಬೆಳವಣಿಗೆ ಹಾಕೂ ಕೂಡ ಕೆಲವು ಮಾತ್ರೆಗಳಿದ್ದಾವೆ. ಕಾರ್ಟ್ಲೇಜ್ ಬೆಳವಣಿಗೆ ಹಾಕು ಕಾಂಟ್ರೋಪ್ರೊಟೆಕ್ಟಿವ್ ಡ್ರಗ್ಸ್ ಅಂತ ಹೇಳ್ತೀವಿ.
ಆ ಡ್ರಗ್ಸ್ ಕೂಡ ನಾವು ಕೆಲಸಲಿ ಮಾತ್ರೆ ರೂಪದಲ್ಲಿ ನಮಗೆ ಮಂಡಿ ನೋವು ಕೊಡ್ತೀವಿ ಗೆಳೆಯರೆ. ನೀವು ಎಕ್ಸಸೈಸ್ ಮಾಡೋದ್ರಿಂದ ಕಾರ್ಟ್ಲೇಜ್ಗೂ ಕೂಡ ಬ್ಲಡ್ ಸಪ್ಲೈ ಚೆನ್ನಾಗಾಗುತ್ತೆ. ಹಾಗೆ ಈ ಕಾರ್ಟ್ಲೇಜ್ ಸೆಲ್ಸ್ ಕೂಡ ಒಳ್ಳೆ ಗುಣಮಟ್ಟದ ಒಳ್ಳೆ ಕ್ವಾಲಿಟಿ ಇರುವಂಥ ಕೊಲ್ಲಾಜನ್ ಸ್ಟ್ರಾಂಗ್ ಇರುವಂಥ ಕಾರ್ಟ್ಲೇಜ್ ಡೆವಲಪ್ ಆಗುತ್ತೆ ಸರ್ಫೇಸು. ಹಾಗಾಗಿ ಮಂಡಿ ನೋವು ಕೂಡ ಅದ್ರ ಕೂಡ ಕಂಟ್ರೋಲಿಗೆ ಬರುತ್ತೆ. ಸೊ ಹಾಗಾಗಿ ನಾನು ತೋರಿಸ್ತಾ ಇದು ಈ ವ್ಯಾಯಾಮಗಳು ಭಾಳ ಮುಖ್ಯ, ಖಂಡಿತ ದಯವಿಟ್ಟು ತಾವು ಮಾಡಬೇಕು ಗೆಳೆಯರೆ. ನಾನು ಆವಾಗಲೇ ಹೇಳಿದಂಗೆ ಕ್ವಾಡ್ರಿಸೆಪ್ಸ್ ಇಸ್ ಕಾಲ್ಡ್ ಪವರ್ ಆರ್ಸ್ ಆಫ್ ಥೈ. ಅದಕ್ಕೆ ಕ್ವಾಡ್ರಿಸೆಪ್ಸ್ ಡ್ರಿಲ್ ಅಂತ ಇರ್ತದೆ, ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂತ. ಅದರಲ್ಲಿ 2 ವಿಧಾನ ಇದೆ, ಸ್ಟ್ಯಾಟಿಕ್ ಆ್ಯಂಡ್ ಡೈನಾಮಿಕ್ ಅಂತ. ಸ್ಟ್ಯಾಟಿಕ್ ಅಂದರೆ ಪದ ಸೂಚಿಸುವಂತೆ ಮಂಡಿ ಮೂವ್ ಆಗಲ್ಲ, ಒಂದೇ ಕಡೆ ಇರುತ್ತೆ, ಸ್ಟ್ಯಾಟಿಕ್ ಅಂತೀವಿ. ಡೈನಾಮಿಕ್ ಅಂದರೆ ಮಂಡಿ ಮೂವ್ ಆಗ್ತಾ ಇರುತ್ತೆ, ಗೊತ್ತಾಯ್ತಲ್ಲ. ಸೊ ಸ್ಟ್ಯಾಟಿಕ್ ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಯಾರಿಗೆ ನಾವು ಅಡ್ವೈಸ್ ಮಾಡ್ತೀವಿ ಅಂತಂದರೆ ಗೆಳೆಯರೆ, ಯಾರಿಗೆ ಪಟೆಲ್ಲೋ ಫಿಮರಲ್ ಜಾಯಿಂಟ್ ಅಂತೀವಿ, ಮಂಡಿಯ ಮುಂಭಾಗದಲ್ಲಿ ಒಂದು ಜಾಯಿಂಟ್ ಇರುತ್ತೆ ಪಟೆಲ್ಲೋ ಫಿಮರಲ್ ಜಾಯಿಂಟ್, ಆ ಜಾಯಿಂಟು ಸೌತ ಇರೋರಿಗೆ ನಾವು ಬರೀ ಸ್ಟ್ಯಾಟಿಕ್ ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಮಾಡಿ ಅಂತ ಹೇಳ್ತೀವಿ. ಡೈನಾಮಿಕ್ ಅವ್ರು ಮಾಡ್ಬೋದು, ಯಾಕೆ ಡೈನಾಮಿಕ್ ಮಾಡಿದ್ರೆ ಏನಾಗುತ್ತೆ, ಮಂಡಿ ಚಿಪ್ಪು ಕೆಳಗಡೆ ಮೂಳೆಗೆ ಪ್ರೆಸ್ ಆಗುತ್ತೆ. ಹಾಗಾಗಿ ಅವರು ಮಂಡ್ಯ ಮುಂಭಾಗದಲ್ಲಿ ಪಟೆಲ್ಲೋ ಫಿಮರಲ್ ಜಾಯಿಂಟ್ ಅಂತೀವಿ, ಆ ಜಾಯಿಂಟಲ್ಲಿ ಇರುವಂಥ ಪೇನ್ ಇರೋರಿಗೆ ಅವ್ರು ಬರೀ ಸ್ಟ್ಯಾಟಿಕ್ ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಮಾಡಬೇಕು. ಸ್ಟ್ಯಾಟಿಕ್ ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ನಾನು ಈ ಪಿಕ್ಚರಲ್ಲಿ ತೋರಿಸಿರುವಂತೆ ಏನು ಮಾಡಬೇಕು ಅಂತಂದರೆ, ಕಾಲನ್ನ ಸಾಧಾರಣ ಒಂದು 30 ಡಿಗ್ರಿ ಎತ್ತಿಡ್ಕೋಬೇಕು ಗೆಳೆಯರೆ. 30 ಡಿಗ್ರಿ ಎತ್ತಿ ಸಾಧಾರಣ ಒಂದು 10 ರಿಂದ 15 ಸೆಕೆಂಡ್ ಅದೇ ಪೋಸ್ಚರ್ ಮೇಂಟೈನ್ ಮಾಡಬೇಕು. ನೀವು ತಕ್ಷಣ ಕೆಳಗಿಳಿಸೋ ಉಪಯೋಗ ಅಲ್ಲ ನೋಡಿ. ಈ ಎಕ್ಸಸೈಸ್ ಮಾಡ್ತಿರೋದು ಮುಖ್ಯವಾದ ಉದ್ದೇಶ ಏನಪ್ಪ ಅಂದರೆ ತೊಡೆ ಮಾಂಸ, ಕ್ವಾಡ್ರಿಸೆಪ್ಸ್ ಮಾಂಸ ಗಟ್ಟಿ ಆಗಬೇಕು ಅಂತ. ಸೊ ಹಾಗಾಗಿ ಎತ್ಬಿಟ್ಟು ಒಂದು 15 ರಿಂದ 30 ಸೆಕೆಂಡ್ ಅದೇ ಥರ ಇಟ್ಕೊಂಡಿರಬೇಕು. 15 ಸೆಕೆಂಡ್ ಇಟ್ಕೊಂಡ್ರೆ ಓಕೆನೆ, ಮತ್ತೆ ಕೆಳಗೆ ಬಿಡಬೇಕು, ಮತ್ತೆ ಎತ್ತಬೇಕು, ಒಂದು 15 ಸೆಕೆಂಡ್ಗೂ ಕೆಳಗೆ ಬಿಡಬೇಕು. ಸೊ ಈ ಒಂದೊಂದು ಎಕ್ಸಸೈಸ್ನ ಒಂದು 12 ರಿಂದ 15 ಸಲ ಮಾಡಬೇಕು ಗೆಳೆಯರೆ. ಈಗ ಮಂಡಿ ನೋವಿಲ್ದಿರೋರು ಆರಾಮಾಗಿ ಮಾಡ್ತಾರೆ, ಬಟ್ ಮಂಡಿ ನೋವಿಗೆ ವಯಸ್ಸಾದವ್ರಿಗೆ 80 ವರ್ಷ 90 ವರ್ಷ ಒಂದೇ ಸಲ 15 ಮಾಡೋಕ್ಕಾಗದೇ ಇರ್ಬೋದು, ತೊಂದರೆ ಇಲ್ಲ. ಹಂತವಾಗಿ ಜಾಸ್ತಿ ಮಾಡ್ಕೊತೀವಿ ಅಲ್ವಾ, ಅನ್ನೇನಿಗೆ ಹುಡಿದ್ರೆ ಇಲ್ಲ, ಹಂತವಾಗಿ ಮಾಡಿ ತೊಂದರೆ ಇಲ್ಲ. ಮೊದಲು ಒಂದು 5-6 ಮಾಡಿ, ಕಂಫರ್ಟಬಲ್ ಆದರೆ ಆಮೇಲೆ 7-8 ಮಾಡಿ, 10 ಮಾಡಿ, ಹಂಗೆ ಹಂತವಾಗಿ ಜಾಸ್ತಿ. ಯಾವುದೇ ಎಕ್ಸಸೈಸ್ನ ಹಂತವಾಗಿ ಮಾಡಬೇಕು. ನೀವು ಜಿಮ್ಗೆ ಒಂದೇ ಸಲ ಹೋಗಿ ಎಕ್ಸಸೈಸ್ ಮಾಡೋ ಮನಸ್ಸು ಜಿಮ್ಗೆ ಹೋಗಲ್ಲ, ನೀವು ಎಲ್ಲ ಮೈಕೈ ನೋವು ಬಂದ್ಬಿಡೋದು, ಆ ಥರ ಆಗಲ್ಲ. ವಯಸ್ಸಾದ್ರೆ ಇನ್ನೂ ಕಷ್ಟ ಇರುತ್ತೆ. ಸೊ ಹಾಗಾಗಿ ಹಂತವಾಗಿ ಗ್ರ್ಯಾಜುವಲ್, ನಾನು ಹೇಳೋ ಎಲ್ಲ ಎಕ್ಸಸೈಸ್ಗಳು ಅಷ್ಟೇ ಹಂತವಾಗಿ ಗ್ರ್ಯಾಜುವಲ್ ನಂಬರ್ ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಈ ಎಕ್ಸಸೈಸ್ನ ಸ್ಟ್ಯಾಟಿಕ್ ಕ್ವಾಡ್ರಿಸೆಪ್ಸ್ ಭಾಳ ಸುಲಭ. ಇದನ್ನು ರೆಗ್ಯುಲರ್ ಮಾಡಿದಾಗ ಏನಾಗುತ್ತೆ, ತೊಡೆ ಮಾಂಸ ಗಟ್ಟಿ ಆಗುತ್ತೆ, ಒಂದದು ಕಾಲೆತ್ತುವಂಥದ್ದು. ಇನ್ನೊಂದು ಸ್ಟ್ಯಾಟಿಕ್ ಕ್ವಾಡ್ರಿಸೆಪ್ಸ್ ಏನಪ್ಪ ಅಂದರೆ ಮಲ್ಕೊಂಡು ಮಾಡುವಂಥದ್ದು. ನೀವು ಹಾಸಿಗೆ ಮೇಲೆ ಮಲ್ಕೊಳ್ಳಿ ಅಥವಾ ಚಾಪೆ ಮೇಲೆ ಮಲ್ಕೊಳ್ಳಿ ಅಥವಾ ನೆಲದ ಮೇಲೆ ಮಲ್ಕೊಂಡ್ರೆ ಆಯಿತು, ಒಂದು ಏನಾದರೂ ಹಾಕ್ಸ್ಕೊಂಡು ಅವಾಗ ಏನು ಮಾಡಬೇಕು, ಮಂಡಿ ಕಡೆ ನಾನು ಚಿತ್ರದಲ್ಲಿ ತೋರಿಸಿದ್ರೆ ಮಂಡಿ ಕಡೆ ಒಂದು ಟವಲ್ ಸುತ್ತಿಡಿ. ಟವಲ್ ಸುತ್ತಿಟ್ಬಿಟ್ಟು ಮಂಡಿಯನ್ನು ಕೆಳಗಡೆ ಪ್ರೆಸ್ ಮಾಡಬೇಕು. ಮಂಡಿನ ಕೆಳಗಡೆ ಪ್ರೆಸ್ ಮಾಡಬೇಕು. ಕಾಲನ್ನ ಪಾದ ನೀವು ಮೇಲೆ ಕೆಳಿದ್ರೆ ಆಟೋಮೆಟಿಕ್ಕಾಗಿ ಮಂಡಿ ಪ್ರೆಸ್ ಆಗುತ್ತೆ. ಏನಪ್ಪ ಅಂತ ನೀವು ಮಂಡಿನ ಪ್ರೆಸ್ ಮಾಡೋ ಕಾಲು ಎತ್ತಕ್ಕೆ ಹೋಗಬೇಡಿ. ಕಾಲು ನೆಲದ ಮೇಲೆ ಇರಬೇಕು, ಪಾದ ನೆಲದ ಮೇಲೆ, ಇಮಿಡಿ ನೆಲದ ಮೇಲೆ ಇರಬೇಕು. ಮಂಡಿ ಅಷ್ಟೇ ಟೈಟ್ ಮಾಡಬೇಕು. ನಾನು ಪಿಕ್ಚರಲ್ಲಿ ತೋರಿಸಂಗೆ ಮಾಡಿ ತೋರಿಸಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಒಂದು 2 ಸಲ ಮಾಡಿದ್ರೆ ಅಭ್ಯಾಸ ಆಗುತ್ತೆ. ಸೊ ಅದನ್ನು ಮಾಡುವಾಗ ಒಂದು ಸೆಕೆಂಡ್ ಏನಾಗುತ್ತೆ, ಕ್ವಾಡ್ರಿಸೆಪ್ಸ್ ಮಸಲ್ ಸ್ಟ್ರಾಂಗ್ ಆಗುತ್ತೆ, ಸ್ಟ್ರೆಂಥನಿಂಗ್ ಆಗುತ್ತೆ. ಅದನ್ನು ಮತ್ತೊಂದು 10 ಸೆಕೆಂಡ್ ಬಿಡಬೇಕು. ಈ ಪ್ರತಿಯೊಂದು ಎಕ್ಸಸೈಸ್ಗಳನ್ನ ನೀವು ಒಂದು 2 ರಿಂದ 3 ಸೆಟ್ಟು, 10 ರಿಂದ 15 ಸಲ ಒಂದು 2 ರಿಂದ 3 ಸೆಟ್ನ ರೆಗ್ಯುಲರ್ ಮಾಡಬೇಕು. ಒಂದು ಸಲ 2 ಸಲ ಮಾಡಿದ್ರೆ ಉಪಯೋಗ ಆಗಲ್ಲ. ಆ ಸೆಟ್ಟಲ್ಲಿ ಮಾಡಬೇಕು. 2 ರಿಂದ 3 ಸೆಟ್ಟು, ಒಂದೊಂದು ಸೆಟ್ಟಲ್ಲಿ 10 ರಿಂದ 15 ಸೆಕೆಂಡು, 10-15 ಸಲ ಮಾಡಬೇಕಂತ ಗೆಳೆಯರೆ. ನನ್ನ ಭಾಳಷ್ಟು ಮಂದಿಗೆ ಗೊತ್ತಿರುವಂಗೆ ಎಲ್ಲ ಪಾಪ ವಯಸ್ಸಾದವ್ರಿಗೆ ಮಂಡಿನ ಜಾಸ್ತಿ. ಅದಕ್ಕೇನು ಹೇಳ್ತೀನಿ, 10-15 ಸಲ ರಾಮನಾಮ ಜಪ ಮಾಡಿ, ಹರೇ ಕೃಷ್ಣ ಹರೇ ರಾಮ ಅಂತ ಅಂದ್ಕೊಳ್ಳಿ. ಅಥವಾ ನಿಮ್ಗೆ ಯಾವುದೇ ನಿಮ್ಮ ವ್ಯಕ್ತಿಕ ಚಾಯ್ಸ್, ನಿಮಗೆ ಯಾವ ದೇವ್ರು ಬೇಕೋ ಆ ದೇವ್ರ ನಾಮ ಹೇಳ್ಕೊಳ್ಳಿ. ವಿಠಲ ಅಂತೇಳಿ, ಯೇಸು ಅಂದ್ಕೊಳ್ಳಿ, ಅಲ್ಲ ಅಂದ್ಕೊಳ್ಳಿ, ಏನು ಬೇಕಾದ್ರೆ ಅಂದ್ಕೊಳ್ಳಿ. ಅವಾಗೇನಾಗುತ್ತೆ, ನಿಮ್ಮ ನಾಮ ಜಪನೂ ಆಯಿತು, ನಿಮ್ಮ ಏನು ಸ್ಪಿರಿಚುವಲ್ ಲೈಫ್ ಏನಿದೆಯಲ್ಲ, ಆಧ್ಯಾತ್ಮಿಕ ಜೀವನ, ಅದಕ್ಕೂ ಒಂದು ನಾಮ ಜಪ ಮಾಡ್ದಂಗೆ ಆಯಿತು, ಮಂಡಿ ನೋವಿಗೂ ಎಕ್ಸಸೈಸ್ ಮಾಡ್ದಂಗೆ ಆಯಿತು. ಸೊ ಭೌತಿಕವಾಗಿ, ಲೌಕಿಕವಾಗಿ ಮತ್ತು ಅಲೌಕಿಕವಾಗಿ ಎಲ್ಲ ರೀತಿಯ ಅನುಕೂಲ ಆಗುತ್ತೆ ಗೆಳೆಯರೆ. ಇನ್ನೊಂದು ಹೇಳ್ದಂಗೆ ಡೈನಾಮಿಕ್ ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂತ. ಡೈನಾಮಿಕ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಮಂಡಿ ಮೂವ್ ಆಗ್ತಾ ಇರ್ತದೆ, ಅದಕ್ಕೆ ಡೈನಾಮಿಕ್ ಅಂತ ಹೇಳ್ತೀವಿ. ಇದು ಸಿಂಪಲ್ ಎಕ್ಸಸೈಸ್. ನೀವು ಚೇರ್ ಮೇಲೆ ಕೂತ್ಕೊಂಡು ಮಾಡೋದು, ಸೋಫಾದಲ್ಲಿ ಕೂತ್ಕೊಂಡಿರ್ತಾರೆ, ಟಿ ವಿ ನೋಡ್ತಾನೆ ಮಾಡಿ, ಅದಕ್ಕೇನು ಫಿಕ್ಸ್ಡ್ ಇಲ್ಲ ಅಲ್ವಾ. ನೀವು ಎಷ್ಟೊಂದು ಜನ ಸೀರಿಯಲ್ಸ್ ನೋಡ್ತಿರ್ತಾರೆ, ಸೀರಿಯಲ್ ನೋಡ್ತಿರ್ತಾರೆ, ಏನು ಒಂದೊಂದು ಸೀರಿಯಲಿಂದ ಒಂದೊಂದು ಸೀರಿಯಲ್ ನೋಡ್ತಾನೆ ಇರ್ತೀರ. ಒಂದು 10-15 ನಿಮಿಷ ಸೀರಿಯಲ್ ನೋಡ್ತಾನೆ ಎಕ್ಸಸೈಸ್ ಮಾಡಿ, ವೆರಿ ಸಿಂಪಲ್ ಎಕ್ಸಸೈಸ್ ಅಲ್ವಾ. ಚೇರ್ ಮೇಲೆ ಕೂತ್ಕೊಂಡು ಕಾಲು ಎತ್ತೋದು, ಒಂದು 15 ಸೆಕೆಂಡ್ ಅದೇ ಮೇಂಟೈನ್ ಮಾಡಬೇಕು ಗೆಳೆಯರೆ. 15 ಸೆಕೆಂಡ್ ಮತ್ತೆ ಕೆಳಬಿಡೋದು, ಮತ್ತೆ ಎತ್ತೋದು, ಒಂದು 15 ಸೆಕೆಂಡ್ ಕೆಳಬಿಡೋದು. ಸಿಂಪಲ್ ಎಕ್ಸಸೈಸ್, 15-20 ಮಾಡಿ ಅಲ್ವಾ, ಎಷ್ಟು ಸುಲಭ ನೋಡಿ. ನೀವು ಆರಾಮಾಗಿ ಟಿ ವಿ ನೋಡ್ತಾನೆ ಮಾಡ್ಬಿಡೋದು ಎಕ್ಸಸೈಸ್ನ. ಇದು ಎಕ್ಸಸೈಸ್ನ ರೆಗ್ಯುಲರ್ ಮಾಡಬೇಕು. ಈ ಎಕ್ಸಸೈಸ್ನ ರೆಗ್ಯುಲರ್ ಮಾಡಾದ್ಮೇಲೆ ಗೆಳೆಯರೆ, ಇದು ಬಿಗಿನಿಂಗಲ್ಲಿ ನೋವು ಜಾಸ್ತಿ ಇಷ್ಟು ಮಾಡಿದ್ರೆ ಸಾಕು. ನಂತರ ನಾನು ಯಾವಾಗಲೇ ಹೇಳಂಗೆ ಮಾಂಸ ಇನ್ನೂ ಗಟ್ಟಿ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡೋಕೆ ಹೇಳಿದ್ರೆ, ಆ ಆ್ಯಂಕ್ಲೆಟ್ಸ್ ಅಂತ ಬರುತ್ತೆ, ಆ್ಯಂಕಲ್ ಕಫ್ಸ್ ಅಂತ ಬರ್ತದೆ, ಅದಕ್ಕೆ ವೆಯ್ಟ್ ಹಾಕ್ಕೊಂಡು ಮುಂಚೆ ನೀವು ಬೇಕಾದ್ರೆ ಒಂದು ಅರ್ಧ kg ಹಾಕ್ಕೊಳ್ಳಿ, ಆಮೇಲೆ 1 kg ಹಾಕ್ಕೊಳ್ಳಿ, ಆಮೇಲೆ 1.5, 2 kg, 3 kg, 5 kg ತನಕ ಹಾಕ್ಬೋದು. ನಿಮ್ಮ ಕೆಪಾಸಿಟಿ ಹಾಕ್ಕೊಂಡು ಹಂತವಾಗಿ ಎಕ್ಸಸೈಸ್ ಮಾಡ್ತಾಯಿದ್ರೆ ತೊಡೆ ಮಾಂಸ ಇನ್ನೂ ಗಟ್ಟಿ ಆಗ್ತಾ ಬರುತ್ತೆ. ನೀವು ಜಿಮ್ಗೆ ಹೋಗಿರೋ ನೋಡ್ಬೋದು, ಒಂದೇ kg ಎತ್ತಾಯಿದ್ರೆ ವ್ಯಾಯಾಮ ಆಗುತ್ತೆ, ಬಟ್ ಮಸಲ್ ಸ್ಟ್ರಾಂಗ್ ಆಗಲ್ಲ, ಅಷ್ಟೇ ಉಳ್ಕೊಳ್ತದೆ, ಹೈಪೋಟ್ರೋಫಿ ಆಗಲ್ಲ, ಈ ಥರ ಕರ್ವ್ ಬರಲ್ಲ ಅಲ್ವಾ. 1 kg ಮಾಡಿದ್ಮೇಲೆ ಅನುಕೂಲ ಆದಮೇಲೆ 2 kg ಮಾಡಬೇಕು, 3 kg ಮಾಡಬೇಕು, 5 kg ಮಾಡಬೇಕು. ಆವಾಗ ಬರ್ತಾ ಮಸಲ್ಸ್ ಸ್ಟ್ರಾಂಗ್ ಆಗ್ಬಾರ್ದು, ಬೈಸೆಪ್ಸ್ ಶೇಪ್ ಬರುತ್ತೆ ಅಲ್ವಾ, ಈ ಥರ ಶೇಪ್ ಬರುತ್ತೆ. ಸೊ ಆ ರೀತಿಯ ಮಸಲ್ ಸ್ಟ್ರಾಂಗ್ ಆಗಬೇಕಂದ್ರೆ ಹಂತವಾಗಿ ನೀವು
ಆ ಒಂದು ಕಫ್ ಹಾಕ್ಕೊಂಡು ಎಕ್ಸಸೈಸ್ ವೆಯ್ಟ್ ಜಾಸ್ತಿ ಮಾಡ್ಕೊಂಡು ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಬೇಕು. ಅವಾಗ ಇನ್ನೂ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ ಕ್ವಾಡ್ರಿಸೆಪ್ಸ್ ಮಸಲ್ಸು. ಅದು ಮಾಡ್ಬೋದು. ಇಲ್ಲ ಥೆರಾ ಬ್ಯಾಂಡ್ಸ್ ಅಂತ ಬರ್ತದೆ, ಅದು ರೆಸಿಸ್ಟೆನ್ಸ್ ಮಾಡುವಂಥ ಥೆರಾ ಬ್ಯಾಂಡ್ಸ್ ಹಾಕ್ಕೊಂಡು ಮಾಡಿದ್ರೆ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ, ಅವಳು ಕೂಡ ಮಸಲ್ಸ್ ಸ್ಟ್ರಾಂಗ್ ಆಗೋಕ್ಕೆ ಅನುಕೂಲ ಆಗುತ್ತೆ. ಸೊ ಇದನ್ನು ನೀವು ಒಂದು ಹಂತದ ತನಕ ನಿಮ್ಮ ಮಾಂಸಗಳು ಗಟ್ಟಿ ಆದಮೇಲೆ ಕೆಲವು ವೆಯ್ಟ್ನ ಆ್ಯಡ್ ಮಾಡ್ಕೊಂಡು ಮಾಡಿ, ಥೆರಾ ಬ್ಯಾಂಡ್ ಉಪಯೋಗಿಸ್ಕೊಂಡು ಮಾಡಿ, ಅವಾಗ ಆಟೋಮೆಟಿಕ್ಕಾಗಿ ನಿಮ್ಮದು ವೆಯ್ಟ್ ಜಾಸ್ತಿ ಆಗುತ್ತೆ. ಮನೇಲಿ ಹೆಂಗೆ ಸರ್ ಮಾಡೋದು, ರೊಟೇಟರ್ ಕಫಲ್ಲಿ ಹೆಂಗೆ ಸರ್ ಆಂಕಲ್ ಕಫಲ್ಲಿ ಹಾಕ್ಕೊಳ್ಳೋದು ಅಂತಂದರೆ ಸಿಂಪಲ್, ಏನು ತಲೆ ಕೆಡಿಸ್ಕೊಬೇಡಿ. ನೀವೊಂದು ಪ್ಲಾಸ್ಟಿಕ್ ಕವರ್ ಅಥವಾ ಒಂದು ಚೀಲದಲ್ಲೂ ಮರಳು ಹಾಕ್ಕೊಳ್ಳಿ ಅಥವಾ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಹಂತವಾಗಿ ಜಾಸ್ತಿ ಮಾಡ್ಕೊತ ಹೋಗಿ. ಅವಾಗ ದುಡ್ಡು ಖರ್ಚಾಗಲ್ಲ ಆ್ಯಂಕಲ್ ಕಫ್ ತೊಗೊಳಕ್ಕೆ ನಿಮಗಲ್ವಾ. ಒಂದು ಗಟ್ಟಿಯಾದ ಒಂದು ಚೀಲ ತೊಗೊಳ್ಳಿ, ಅದರಲ್ಲಿ ಸ್ವಲ್ಪ ಮಣ್ಣು ಹಾಕಿ, ಅರ್ಧ kg ಮಣ್ಣು ಹಾಕಿ ಮಾಡಿ, ಸ್ವಲ್ಪ ಕಂಫರ್ಟ್ ಆದಮೇಲೆ 1 kg ಮಾಡ್ಕೊಳ್ಳಿ, ಅಥವಾ ನೀರು ಹಾಕ್ಕೊಂಡು ಮಾಡಿ. ಆವಾಗ ಆಟೋಮೆಟಿಕ್ಕಾಗಿ ಹಂತವಾಗಿ ನೀವು ವೆಯ್ಟು ಜಾಸ್ತಿ ಆಗುತ್ತೆ, ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಸೊ ಗೆಳೆಯ, ನಾವು ಆವಾಗಲೇ ಹೇಳಿದ್ನಲ್ಲ ಸ್ಟ್ರೈಟ್ ಲೆಗ್ ರೈಸ್ ಟೆಸ್ಟ್ ಅಂತ, ಅದರಲ್ಲಿ ಒಂದು ಚಿಕ್ಕ ಮಾಡಿಫಿಕೇಷನ್, ಅದರಲ್ಲಿ ಒಂದು ಮಸಲ್ ಬರ್ತದೆ VMO ಅಂತ, ವ್ಯಾಸ್ಟಸ್ ಮೀಡಿಯಸ್ ಒಬ್ಲಿಕಸ್ ಅಂತ. ಅದು ಭಾಳ ಸ್ಟ್ರಾಂಗ್ ಮಸಲ್ಲು, ಅದು ಕೂಡ ಸ್ಟ್ರೆಂತ್ ಆಗಬೇಕು. ಅದು ಒಂದು ಪಾರ್ಟ್ ಆಫ್ ಕ್ವಾಡ್ರಿಸೆಪ್ಸ್ ಮಸಲ್ಲೇ. ಆ ಒಂದು ಪಾರ್ಟ್ ಸ್ಟ್ರಾಂಗ್ ಆಗಬೇಕಂದ್ರೆ ಏನು ಮಾಡಬೇಕು ಗೆಳೆಯರೆ ಅಂತಂದರೆ, ನಾವು ಸ್ಟ್ರೈಟ್ ಲೆಗ್ ಎತ್ಕೊಳ್ಳೋದು ಕಾಲನ್ನ ಸ್ವಲ್ಪ ಒಂದು ಸಾಧಾರಣ ಒಂದು 20ರಿಂದ 30 ಡಿಗ್ರಿ ಈ ಥರ ಎಕ್ಸ್ಟರ್ನ್ ರೊಟೇಷನ್ ಮಾಡಿ ಸೈಡಿಂದ ಎತ್ತಂದು ಏನಾದ್ರು ಗೆಳೆಯರೆ, ಆ ಮಸಲ್ಸ್ಗೆ ಇನ್ನೂ ಜೊತೆ ಸ್ಟ್ರೆಂಥನಿಂಗ್ ಆಗುತ್ತೆ ಮಸಲ್ಲು. ಇನ್ನೊಂದು ಅದೇ ಥರದ ಎಕ್ಸಸೈಸ್ ಯಾವ ಮಾಡಬೇಕು, ವ್ಯಾಸ್ಟಸ್ VMO ಅಂತ, ವ್ಯಾಸ್ಟಸ್ ಮೀಡಿಯಸ್ ಒಬ್ಲಿಕಸ್ಗೆ ಸ್ಟ್ರಾಂಗ್ ಆಗೋಕ್ಕೆ ಅಂತ ಗೆಳೆಯರೆ, ಪಿಲ್ಲೋನ ಕಂಪ್ರೆಸ್ ಮಾಡುವಂಥದ್ದು, ಪಿಲ್ಲೋ ಸ್ಕ್ವೀಸ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಏನಿಲ್ಲ, ಚೇರ್ ಮೇಲೆ ಕೂತ್ಕೊಳ್ತೀರಾ, ಎರಡೂ ಮಂಡಿಗಳ ಮಧ್ಯೆ ಒಂದು ಸಾಫ್ಟ್ ಆಗಿರೋ ಪಿಲ್ಲೋನ ಇಟ್ಕೊಳ್ಳಿ, ಅಥವಾ ಒಂದು ಪಿಲ್ಲೋನೇ ಆಗಬೇಕಂತಿಲ್ಲ, ಒಂದು ಬಟ್ಟೆನ ಮಡ್ಚಿಟ್ಕೋಬೋದು, ಏನೋ ಒಂದು ಇಟ್ಕೊಂಡು ಅದನ್ನು ಸ್ಕ್ವೀಸ್ ಮಾಡುವಂಥದ್ದು. ಈ ಥರ ಆ ಸ್ಕ್ವೀಸ್ ಮಾಡಿದಾಗಲೂ ಏನಾಗುತ್ತೆ, ಆ ವ್ಯಾಸ್ಟಸ್ ಮೀಡಿಯಸ್ ಒಬ್ಲಿಕ್ ಮಸಲ್ಸ್ಗೆ ಎಕ್ಸಸೈಸ್ ಚೆನ್ನಾಗಾಗುತ್ತೆ, ನಿಮ್ಮ ಕ್ವಾಡ್ರಿಸೆಪ್ಸ್ ಮಸಲ್ಸ್ಗೂ ಎಕ್ಸಸೈಸ್ ಆಗುತ್ತೆ. ಮತ್ತು ಹಡ್ಡಕ್ಟರ್ ಮಸಲ್ಸ್ ಅಂತ ಹೇಳ್ತೀವಿ, ಆ ಮಸಲ್ಸ್ ಕೂಡ ಚೆನ್ನಾಗಿ ಕೆಲಸ ಆಗುತ್ತೆ, ಆಟೋಮೆಟಿಕ್ಕಾಗಿ ಮಸಲ್ಸ್ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಅದು ಭಾಳ ಇಂಪಾರ್ಟೆಂಟ್ ಎಕ್ಸಸೈಸ್, ಅದನ್ನು ಮಾಡಬೇಕು ಗೆಳೆಯರೆ. ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಸೈಸ್ ಇದೆ, ಈ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ ನೋಡಿ. ಇನ್ನೊಂದು ಗೆಳೆಯರೆ, ಬರೀ ಮಂಡಿ ಎಕ್ಸಸೈಸ್ ಸಾಕಾ ಸರ್ ಅಂತ ಕೇಳ್ತಾರೆ ಭಾಳ ಜನ. ನನ್ನ ಪೇಷಂಟ್ಸ್ ಏನು ಕೇಳ್ತಾರಪ್ಪ ಅಂದರೆ, ಸರ್ ಮಂಡಿ ನೋವು ಏನಾದ್ರು ಮಾಡ್ತೀನಿ ಸರ್, ಅಡ್ಜಸ್ಟ್ ಮಾಡ್ಕೊತೀನಿ, ನೋವು ನನಗೆ ಗೊತ್ತಾಗುತ್ತೆ, ಬೇರೆ ಕಾಣಲ್ಲ, ಬಟ್ ನಾನು ನಡೆಯೋ ಸ್ಟೈಲೇ ಚೇಂಜ್ ಆಗ್ಬಿಟ್ಟು ಹಿಂಗೆ ನಡೀತಾರೆ. ವ್ಯಾಡ್ಲಿಂಗ್ ಹೇಟ್ ಅಂತ ಹಿಂಗೆ ನೋಡ್ಬೋದು, ಈ ಥರ ಪೆಂಗ್ವಿನ್ ಹೇಟ್ ಅಂತ ಈ ಥರ ನಡೀತಿರ್ತಾರೆ ಮಂಡಿ ನೋವು ಇರೋರು. ಒಂದು ಮಂಡಿ ಕರ್ವೆ ಈ ಥರ ಚೇಂಜ್ ಆಗಿರುತ್ತೆ. ಇನ್ನೊಂದು ಪ್ರಮುಖವಾದ ಕಾರಣ ಏನಪ್ಪ ಅಂದರೆ, ಹಿಪ್ ಜಾಯಿಂಟಲ್ಲಿ ಅಬ್ಡಕ್ಟರ್ ಗ್ರೂಪ್ ಆಫ್ ಮಸಲ್ಸ್, ಅಬ್ಡಕ್ಟರ್ ಅಂತ ಈ ಥರ ಎತ್ತು ಅಂತ, ಅದಕ್ಕೆ ಅಬ್ಡಕ್ಟರ್ ಗ್ರೂಪ್ ಆಫ್ ಮಸಲ್ಸ್ ಅಂತ ಹೇಳ್ತೀವಿ. ಅಬ್ಡಕ್ಟರ್ ಗ್ರೂಪ್ ಆಫ್ ಮಸಲ್ಸ್ ಕೂಡ ವೀಕ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಈ ಥರ ಲಸ್ಟಿಂಗ್ ಗೇಟ್ ಅಂತ ಈ ಥರ ನಡೀತಾ ಇರ್ತಾರೆ. ಹೆಚ್ಚು ಜನ ನನಗೆ ಬಂದಕ್ಕೆ ಏನು ಹೇಳ್ತಾರೆ ಅಂದರೆ, ಸರ್ ಮಂಡಿ ನೋವು ನನಗೆ ಒಬ್ಬರಿಗೆ ಕಾಣುತ್ತೆ, ತೊಂದರೆ ಇಲ್ಲ ಸರ್, ಆದರೆ ಎಲ್ಲ ಮುಂದೆ ಹಿಂಗೆ ನಡ್ಕೊಂಡು ಹೋಗ್ಬೇಕಂದ್ರೆ ಅಸಹ್ಯ ಆಗುತ್ತೆ ಸರ್, ದಯವಿಟ್ಟು ಮಂಡಿ ನೋವು ಟ್ರೀಟ್ಮೆಂಟ್ ಕೊಡ್ತಿರೋ ಬಿಡ್ತಿರೋ, ಈ ಥರ ನಡೆಯೋ ಸ್ಟೈಲ್ನ ಸ್ವಲ್ಪ ಇಂಪ್ರೂವ್ ಮಾಡಿಕೊಡಿ ಸರ್ ಅಂತ ಹೇಳ್ತಾರೆ. ಮಂಡಿ ನೋವು ಇರೋ ಎಸ್ಪೆಷಲಿ. ಅದಕ್ಕೊಂದು ಒಳ್ಳೆ ಇಂಪಾರ್ಟೆಂಟ್ ವ್ಯಾಯಾಮ ಹೇಳ್ತೀನಿ ಗೆಳೆಯರೆ ಕೇಳಿ. ಅದಕ್ಕೆ ಅಬ್ಡಕ್ಟರ್ ಒಂದು 2 ಗ್ರೂಪ್ ಆಫ್ ಮಸಲ್ಸ್, ಪೃಷ್ಠ ಭಾಗದಲ್ಲಿ ಕುಂಡಿ ಭಾಗದಲ್ಲಿ ಗ್ಲೂಟಿಯಸ್ ಮಸಲ್ಸ್ ಅಂತ ಹೇಳ್ತೀವಲ್ಲ, ಅಲ್ಲಿ ಗ್ಲೂಟಿಯಲ್ ರೀಜನ್ದಲ್ಲಿ ಕುಂಡಿ ಭಾಗದಲ್ಲಿ, ಪೃಷ್ಠ ಭಾಗದಲ್ಲಿ 2 ಗ್ರೂಪ್ ಆಫ್ ಮಸಲ್ಸ್. ಒಂದು ಅಬ್ಡಕ್ಟರ್ಸ್ ಅಂತ ಸೈಡ್ ಭಾಗದಲ್ಲಿರುವಂಥದ್ದು, ನಾವು ಕಾಲನೇ ಥರ ಎತ್ತಿದ್ರೆ ಏನಾಗುತ್ತಲ್ಲ, ಅದಕ್ಕೆ ಅಬ್ಡಕ್ಟರ್ ಗ್ರೂಪ್ ಆಫ್ ಮಸಲ್ಸ್ ಅಂತೀವಿ. ಅಂದರೆ ಕುಂಡೆ ಹಿಂಭಾಗದಲ್ಲಿ ಪೃಷ್ಠ ಭಾಗದಲ್ಲಿರುವಂಥದ್ದಕ್ಕೆ ಎಕ್ಸ್ಟೆನ್ಸರ್ ಗ್ರೂಪ್ ಆಫ್ ಮಸಲ್ಸ್, ಗ್ಲೂಟಿಯಲ್ ಮ್ಯಾಕ್ಸಿಮಸ್ ಆ್ಯಂಡ್ ಮಿನಿಮಸ್ ಅಂತ ಮಸಲ್ಸ್ ಬರುತ್ತೆ, ಅದು ಎಕ್ಸ್ಟೆನ್ಸರ್ ಗ್ರೂಪ್ ಆಫ್ ಮಸಲ್ಸ್. ಅವೆರಡನ್ನೂ ಸ್ಟ್ರೆಂಥನಿಂಗ್ ಮಾಡಬೇಕು. ಅವೆರಡು ಸ್ಟ್ರೆಂಥನಿಂಗ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ದೋಸ್ ಮಸಲ್ಸ್ ಆರ್ ಕಾಲ್ಡ್ ಆ್ಯಂಟಿ ಗ್ರಾವಿಟಿ ಮಸಲ್ಸ್ ಅಂತೀವಿ. ಅಂದರೆ ನಿಮ್ಮ ಪೋಸ್ಟರ್ನ ಮೇಂಟೈನ್ ಮಾಡೋಕ್ಕೆ ಅಂತ ಒಂದು ಸ್ಟ್ರೆಂಥನ್ ಕೊಡುವಂಥ ಮಸಲ್ಸ್. ಆ ಮಸಲ್ಸ್ ಸ್ಟ್ರೆಂಥನಿಂಗ್ ಆದರೂ ಕೂಡ ನಿಮ್ಮ ವ್ಯಾಡ್ಲಿಂಗ್ ರೇಟ್ ಇಂಪ್ರೂವ್ ಆಗುತ್ತೆ, ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ, ಜೊತೆಗೆ ಮಂಡಿ ನೋವು ಕೂಡ ಇಂಡೈರೆಕ್ಟಾಗಿ ಹೆಲ್ಪ್ ಆಗುತ್ತೆ ಗೆಳೆಯರೆ. ಆ 2 ಎಕ್ಸಸೈಸ್ ತೋರಿಸಿಕೊಂಡು ಆ ಎಕ್ಸಸೈಸ್ ಮಾಡಿ, ಆ ಎಕ್ಸಸೈಸ್ ಅದೇ ರೀತಿ ಎಲ್ಲ ಎಕ್ಸಸೈಸು ಕೂಡ 10ರಿಂದ 12 ಅಥವಾ 12ರಿಂದ 15 ಸಲ ಮಾಡಬೇಕು. ಪ್ರತಿಯೊಂದನ್ನು 2ರಿಂದ 3 ಸೆಟ್ ಮಾಡಬೇಕು. ಅಬ್ಡಕ್ಟರ್ ಸ್ಟ್ರೆಂಥನಿಂಗ್ ಎಕ್ಸಸೈಸು ಮತ್ತು ರಚ್ಚಿ ಎಕ್ಸಸೈಸು, ಆ ಎಕ್ಸ್ಟೆನ್ಸರ್ ಗ್ರೂಪ್ ಆಫ್ ಮಸಲ್ಸ್, ಅವೆರಡು ಎಕ್ಸಸೈಸ್ ರೆಗ್ಯುಲರ್ ಮಾಡಿದ್ರೆ ಆಟೋಮೆಟಿಕ್ ಆ ಪೇನ್ ಕೂಡ ಕಂಟ್ರೋಲಿಗೆ ಬರುತ್ತೆ. ವಾಕಿಂಗ್ ಸ್ಟೈಲ್ ಕೂಡ ಇಂಪ್ರೂವ್ ಆಗುತ್ತೆ ಗೆಳೆಯರೆ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ, ನಾನು ಎಷ್ಟೊಂದು ಎಕ್ಸಸೈಸ್ ಹೇಳಿದೆ, ಇನ್ನೂ ಎಷ್ಟೊಂದು ಎಕ್ಸಸೈಸ್ಗಳಿದೆ ಗೆಳೆಯರೆ. ಅದರಲ್ಲಿ ಎಷ್ಟೊಂದು ರೀತಿಯ ಎಕ್ಸಸೈಸ್ಗಳಿದೆ, ಅವನ್ನೆಲ್ಲ ಮಾಡಿದ್ರೆ ಇನ್ನೂ ಭಾಳ ಹೆಲ್ಪ್ ಆಗುತ್ತೆ. ಇವಂತೂ ಬೇಸಿಕ್ ಮಿನಿಮಮ್ 5 ಎಕ್ಸಸೈಸು ನಿಮ್ಗೆ ಅನುಕೂಲ ಆಗಲಿ ಅಂತ ಹೇಳಿದ್ದೀನಿ, ರೆಗ್ಯುಲರ್ ಮಾಡೋದು. ಅಲ್ಲದೆ ಇನ್ನೂ ಎಷ್ಟೊಂದು ಥರ ಎಕ್ಸಸೈಸ್ ಇದೆ ಗೆಳೆಯರೆ. ನಿಮಗೆ ವಾಲ್ ಸ್ಲೈಡಿಂಗ್ ಎಕ್ಸಸೈಸ್ ಅಂತ ಬರುತ್ತೆ, ಸ್ಕ್ವಾಟ್ಸ್ ಅಂತ ಬರುತ್ತೆ, ಲಂಜಸ್ ಅಂತ ಬರುತ್ತೆ, ಆಮ್ಸ್ಟ್ರಿಂಗ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ ಬರುತ್ತೆ, ಸಿಟ್ ಅಪ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಎಕ್ಸಸೈಸ್ ಬರುತ್ತೆ, ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಅಂತ ಎಕ್ಸಸೈಸ್ ಬರುತ್ತೆ. ಇವೆಲ್ಲ ಎಕ್ಸಸೈಸ್ ಮಾಡೋದ್ರಿಂದ ಕೂಡ ಜೊತೆ ವಾಕಿಂಗ್ ಮಾಡೋದ್ರಿಂದ, ಸ್ವಿಮ್ಮಿಂಗ್ ಮಾಡೋದ್ರಿಂದ, ನಿಮ್ಮ ಏನು ನೀವು ಸ್ಕಿಪ್ಪಿಂಗ್ ಮಾಡೋದು, ಅದರಿಂದೆಲ್ಲ ಕೂಡ ತೊಡೆ ಮಾಂಸಗಳು ಗಟ್ಟಿ ಆಗುತ್ತೆ. ಅದೆಲ್ಲ ಯಂಗ್ಸ್ಟರ್ಸ್ ಮಾಡುವಂಥ ವ್ಯಾಯಾಮಗಳು. ಇವೆಲ್ಲ ಮಾಡೋದ್ರಿಂದ ಓವರಾಲ್ ನೋಡಿ, ತೊಡೆ ಮಾಂಸ ಗಟ್ಟಿಯಾಗಿ ಇಟ್ಕೊಳ್ಳುವಂಥದ್ದು, ಮಂಡಿ ನೋವು ಬರಬಾರ್ದಂತ ಎಲ್ಲರೂ ಮಾಡಬೇಕಾದ ವ್ಯಾಯಾಮಗಳು. ಯಂಗ್ಸ್ಟರ್ಸ್ ಈ ಥರ ಸ್ವಲ್ಪ ವಿಗ್ರಸ್ ಎಕ್ಸಸೈಸ್ ಮಾಡ್ಕೋಬೋದು. ವಯಸ್ಸಾದವ್ರಿಗೆ ಸ್ವಿಮ್ಮಿಂಗು ಆಮೇಲೆ ಸ್ಟೆಪ್ ಅಪ್ಸ್ ಅವೆಲ್ಲ ಮಾಡೋಕ್ಕಲ್ಲ, ಅವು ನಾನು ಹೇಳಿದಂಥ ಸಿಂಪಲ್ 5 ಎಕ್ಸಸೈಸ್ನ ರೆಗ್ಯುಲರ್ ಮಾಡ್ಬೋದು. ಈ ಎಕ್ಸಸೈಸ್ ಯಂಗ್ಸ್ಟರ್ಸ್ ಮಾಡೋದು ಇನ್ನೂ ಒಳ್ಳೆಯದು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಮಂಡಿ ನೋವಿರೋರಿಗೆ ಪ್ರತಿಯೊಬ್ಬರಿಗೂ ಯಂಗ್ಸ್ಟರ್ಸು ಎಕ್ಸಸೈಸ್ ಶುರು ಮಾಡಿ. ನಿಮ್ಮ ಮನೇಲಿ ಅಜ್ಜ ಅಜ್ಜಿ ಇರ್ತಾರೆ, ನಿಮ್ಮ ಅಪ್ಪ ಅಮ್ಮ ಇರ್ತಾರೆ, ಚಿಕ್ಕಪ್ಪ ಚಿಕ್ಕಮ್ಮ ವಯಸ್ಸಾದವರು ಇರ್ತಾರೆ, ಖಂಡಿತ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೀವೊಂದು ಹೆಲ್ಪ್ ಮಾಡ್ದಂಗೆ ಆಗುತ್ತಲ್ವಾ. ಮಂಡಿ ನೋವು ಮೊಮ್ಮಗ ಏನಪ್ಪ ಮಾಡೋಣ, ಯಾವುದೋ ಆಯಿಲ್ ತಂದು ಕೊಡು ಅಂತ ಕೇಳ್ತಾರೆ, ಏನೋ ಒಂದು ಡಾಕ್ಟ್ರಿಗೆ ತೋರ್ಸಪ್ಪ ಅಂತಾರೆ, ಯಾವುದೋ ಟಿ ವಿಲಿ ಆ್ಯಡ್ ಬರ್ತದೆ ಅದನ್ನು ತರಿಸ್ಕೊಡಪ್ಪ ಅಂತಾರೆ. ಎಲ್ಲದಕ್ಕಿಂತ ಮುಖ್ಯ ಈ ವಿಡಿಯೋನ ಕಳಿಸಿ ಅವ್ರಿಗೆ. ಈ ವಿಡಿಯೋ ನೋಡಲಿ, ಸಿಂಪಲ್ ಎಕ್ಸಸೈಸ್, ಏನು ಖರ್ಚಿಲ್ಲ, ಮನೇಲಿ ಕೂತ್ಕೊಂಡು ಮಾಡೋದು, ಬೇಕಾಷ್ಟು ಟೈಮ್ ಇರುತ್ತೆ. ಆ ಎಕ್ಸಸೈಸ್ ಮಾಡ್ಕೊಳ್ಳಿ, ಟಿ ವಿ ನೋಡ್ತಾ ಮಾಡಲಿ.
ಎಕ್ಸಸೈಸ್ ಮಾಡಿದ್ರೆ ಆಟೋಮೆಟಿಕಾಗಿ ತೊಡೆ ಮಾಂಸ ಕಟ್ಟುತ್ತೆ. ಸಾಕಷ್ಟು ಮಂಡಿ ನೋವು ಬರೋದನ್ನು ಅವಾಯ್ಡ್ ಮಾಡೋದು, ಬಂದಿರೋನು ಕಂಟ್ರೋಲ್ ಮಾಡ್ಬೋದು. ಸೊ ಹಾಗಾಗಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ವಯಸ್ಸಾದ ವೃದ್ಧರಿಗೆ ದಯವಿಟ್ಟು ಈ ವಿಡಿಯೋನ ಕಳಿಸಿ, ಅವ್ರಿಗೂ ನೋಡೋಕ್ಕೆ ಹೇಳಿ. ಈ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಐ ಆಮ್ ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್, ಆರ್ಥೋಪೆಡಿಕ್ ಸರ್ಜನ್. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.